ಸ್ವಾಗತ ಬ್ಯಾಂಗ್ಳೂರ್ ಟ್ರಾಫಿಕ್ಗೆ, ಅದರಲ್ಲೂ ಹೆಬ್ಬಾಳ ಫ್ಲೈಓವರ್ಗೆ ತೋರಿಸ್ತೀನಿ. ಹೆಬ್ಬಾಳ ಬಂದಿಲ್ವೇ? ಹತ್ರ ಯಲಹಂಕ ಅಲ್ವಾ? ಸಾದಳ್ಳಿಗೆ ಬಿಟ್ಟು ಮುಂದೆ ವೆರಿ ಡೇಂಜರಸ್. ಯಪ್ಪ ಹೆಂಗೋದ ನೋಡಿ ಅವ. ನೋಡ್ಬೋದು ಬೆಂಗಳೂರಲ್ಲಿ ನೀವು ಬೇರೆ ರಾಜ್ಯದ ವೆಹಿಕಲ್ಸ್ ಜಾಸ್ತಿ. ನಮ್ಮ ಯಜಮಾನ್ರು ಬರೀ ಇಂಥವನ್ನೇ ಅಬ್ಸರ್ವ್ ಮಾಡೋದು. ಏನಾದರೂ ಕಂಟೆಂಟ್ ಕೊಡಿ ಅಂದರೆ ಬರೀ ಇಂಥವೇ ಕಂಟೆಂಟ್ ಕೊಡೋದು. ಕೇರ್ಫುಲ್ ರೀಪ. ಟಾಟಾ ಎಸಿ ಅಣ್ಣ, ನಾನೇನು ಕಡಿಮೆ, ನನ್ನ ಗಾಡಿ ಏನು ಸಣ್ಣತ ಅಂದ್ಕೊಂಡು ಓಡಿಸ್ತಾ ಇದ್ದೆ. ಅವ್ವ ಎಂತ ಗುರು, ಏನು ನಮ್ಮ ನಾನು ಈ ಥರ ಎಲ್ಲ ಕಾರ್ ರೇಸಿಂಗ್ ಗೇಮ್ಸ್ ಬರ್ತಿತ್ತು ಗೊತ್ತಾ, ಅದ್ರಲ್ಲಿ ಮಾಡ್ತಿದ್ದೆ ಅಷ್ಟೇ. ಝುಕ್ 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 ಅಂತ. ಇಲ್ಲಿ ಲೈವಲ್ಲಿ ನೋಡ್ತಿದ್ದೀನಿ. ತೋರ್ಸು ಅದನ್ನು, ಏನು ಹೆಂಗೆ ನೋಡಿಸ್ತಾರೆ ಟಾಟಾ ಎಸಿ ಅಂತ ನೋಡಿಸ್ತಾ ಇದ್ದೀನಿ. ಹಾಕ್ಸು. ಓ ಏನು ರಪ್ 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 ಅಂತ ಹೊಡೆದಿದ್ದಾರೆ. ನಮ್ಮ ಯಜಮಾನ್ರು ನಾನೇನು ಕಡಿಮೆನಾ ಅಂತ ಇವರು ಹಂಗೆ ಓಡಿಸ್ತಾ ಇದ್ದಾರೆ. ಅವಾಗ ಎಷ್ಟು ಗಾಡಿಗಳು ಓಡಾಡ್ತಿದ್ದಾವಪ್ಪ. ಜಾಲಹಳ್ಳಿ ಕ್ರಾಸ್ ರೋಡ್ ತಾನೆ ಅಲ್ಲ, ಮತ್ತೆ ಬೆಟಾಲ್ಸೋರೆ ಮುಂದೆ. ಬೆಟ್ಟಲ್ಸೂರು. ಬೆಟ್ಟಲ್ಸೂರು ಬೆಟ್ಟ ನೋಡಿದ್ದೀರಾ? ಬೆಟ್ಟಲ್ಸೂರು ಏನಕ್ಕಂತಾರೆ? ಬೆಟ್ಟ ಇದೆ, ಹಾಗಾಗಿ ಬೆಟ್ಟಲ್ಸೂರು ಅಂತಾರೆ. ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಇರ್ತಾರೆ, ಬಟ್ ಇಲ್ಲಿವರೆಗೂ ಕರ್ಕೊಂಡು ಹೋಗಿಲ್ಲ. ಬೆಟಾಲ್ಸೂರಿಗೆ ಕರ್ಕೊಂಡು ಹೋಗ್ತೀನಿ. ಹೇಳಿದ್ರಿ ನೀವು. ನಾನವನಲ್ಲ. ಇಲ್ಲಿ ಹೋದಾಗೆಲ್ಲ ನಾನು ನೋಡೇ ಇಲ್ಲ ಅಂತಂದಾಗೆಲ್ಲ ಹೋಗೋಣ ಇದೇ ಆಯಿತು. ಆ್ಯಕ್ಚುಲಿ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಪಕ್ಕದಲ್ಲೇ ನಂದಿ ಹಿಲ್ಸ್ ಇದೆ ನಮಗೆ, ಅಲ್ಲಿಗೆ ಕೂಡ ಕರ್ಕೊಂಡು ಹೋಗಿಲ್ಲ. ಅದು ಅಂತೆ ತೋರ್ಸೋದಕ್ಕೆ ನಮ್ಮ ಮನೆಯಿಂದನೇ, ನನ್ನ ಮದುವೆ ಆಗೋಕೆ ಮುಂಚೆ ನಮ್ಮ ಮನೆಯಿಂದನೇ ಕಾಣಿಸ್ತಾ ಇತ್ತು. ಮದುವೆಗೆ ಮುಂಚೆ ಹೇಳ್ತಾ ಇದ್ರು ಇಲ್ಲಿ ಪಕ್ಕದಲ್ಲೇ ಇರೋದು, ನಮ್ಮ ಊರಿಂದ ಹಿಂಗೋಗ್ಬಿಟ್ರೆ ಹಂಗೆ ಸಿಕ್ಬಿಡುತ್ತೆ ಅಂತ. ಒಂದು ದಿನ ಕರ್ಕೊಂಡು ಹೋಗಿಲ್ಲ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಏನ್ರಿ ಕರ್ಕೊಂಡು ಹೋಗ್ತಿರೋದನ್ನ ಯಾವಾಗ ಅಂತ ಹೇಳ್ಬಿಡಿ. ಎಷ್ಟು ಮಂತ್ಸ್ ಕಂಪ್ಲೀಟ್ ಆಗ್ಬೇಕು ನನ್ನ ಮಗುಗೆ? 1 year ಆಗಲಿ. 1 yearವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿವರೆಗೂ ಬೇರೆ ಎಲ್ಲಾದ್ರೂ ಪ್ಲಾನ್? ಬೇರೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಬೇರೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿ ನಿಮಗೂ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಅಲ್ಲಿ ಕರ್ಕೊಂಡು ಹೋಗಿ. ನೀವೆಲ್ಲೆಲ್ಲಿ ಹೋಗ್ತೀರಾ ಅಲ್ಲಿ ಕರ್ಕೊಂಡು ಹೋಗಿ. ನಾನು ಆಫೀಸ್ಗೆ ಹೋಗ್ತೀನಿ ಡೈಲಿ. ಇಮೋಷನಲ್ ಡ್ಯಾಮೇಜ್. ವೆಲ್ಕಮ್ ಟು ಹೆಬ್ಬಾಳ ಫ್ಲೈಓವರ್. ಹೆಬ್ಬಾಳ ಫ್ಲೈಓವರ್ಗೆ ಸ್ವಾಗತ ಸುಸ್ವಾಗತ. ಯಾವ ಇವೆಲ್ಲ ಆ ಕಡೆ ನೋಡಿ ತುಂಬಾ ಇದೆ ಟ್ರಾಫಿಕ್. ಸ್ಟೀಲ್ ಬ್ರಿಡ್ಜ್. ಈ ಬ್ರಿಡ್ಜ್ ಮಾಡ್ತಿದ್ದಾರೆ ಅಂತಲೇ ಟ್ರಾಫಿಕ್ ಜಾಸ್ತಿ ಆಗ್ಬಿಟ್ಟಿದೆ. ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ಹಾಸ್ಪಿಟಲ್ಗೆ ಎಂಟರ್ ಆದ್ವಿ. ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಹಾಸ್ಪಿಟಲ್ ಕ್ಯಾಂಟೀನಲ್ಲೇ ತಿಂಡಿ ತಿನ್ಕೊತಿದ್ದೀವಿ. ಈಗ ವ್ಯಾಕ್ಸಿನೇಷನ್ ಹಾಕ್ಸೋದಕ್ಕೆ ಹೋಗಬೇಕು. ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಸೊ ಆ್ಯಕ್ಚುಲಿ ಇವತ್ತು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೇ ಹತ್ಕೊಂಡ. ಓನ್ಲಿ ಇಂಜೆಕ್ಷನ್ ಕೊಡುವಾಗ ಸ್ವಲ್ಪ ಹತ್ಕೊಂಡ ಬಿಟ್ಟರೆ ಅದಾದಮೇಲೆ ಏನಿಲ್ಲ. ಬಟ್ ಸರಿಯಾಗಿ ನಿದ್ದೆ ಆಗಿಲ್ಲ. ಮನೆಗೆ ಹೋಗಿ ಫ್ರೆಶ್ ಅಪ್ ಮಾಡಿ ಸ್ವಲ್ಪ ಮಲಗಿಸಿದ್ರೆ ಆರಾಮಾಗಿ ನಿದ್ದೆ ಮಾಡ್ತಾನೆ. ಅಂತಂದರೆ ಚಿಲ್ಲಿ ಚಿಪ್ಸು, ಚಕ್ಲಿ, ನಿಪ್ಪಟ್ಟು. ಬರ್ತಾ ಈ ರೋಡಲ್ಲಿ ಏನು ಕೊಬ್ಬರಿ ಬಿಸ್ಕೆಟ್ ಅಲ್ವಾ,
ಕೊಬ್ಬರಿ ಬಿಸ್ಕೆಟ್ ಚೆನ್ನಾಗಿರುತ್ತೆ ಅಂತ ಅಂದರು. ಸೊ ಈ ರೂಟಲ್ಲಿ ಬಂದ್ವಿ, ಬಟ್ ಅಂಗಡಿನೇ ಸಿಗಲಿಲ್ಲ. ಬನ್ನಿ ಸ್ವಲ್ಪ ಹಾಗೆ ಗ್ರೀನರಿ ನೋಡ್ಕೊಂಬರೋಣ ಮನೆ ಸುತ್ತ. ಇದು ಏನೋ ಹುಳ ಬಿದ್ದಂಗೆ ಅನಿಸಿತ್ತು, ಅಂದರೆ ಏನೋ ಎಲೆ ಎಲ್ಲ ಡಾಟ್ 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 ಬರ್ತಾಯಿತ್ತು, ಹಾಗಾಗೆಲ್ಲ ಕಿತ್ತಾಕಿದ್ದಾರೆ. ಇವಾಗ ಚಿಗುರ್ತಾ ಇದೆ. ಕನಕಾಂಬರ ಗಿಡ ನಮಗೇನಿಲ್ಲ, ಒಂದು 2 ಮೊಳ ಆದರೂ ಸಿಗುತ್ತೆ ಹೂವು ದೇವರಿಗೆ. ದಾಸವಾಳ ಗಿಡ, ಇಲ್ಲಿ ವೀಳ್ಯದೆಲೆ ಬಂದಿದೆ. ಇದೊಂಥರ ವೀಳ್ಯದೆಲೆ, ಇದು ಡಾರ್ಕ್ ಗ್ರೀನ್ ಬರುತ್ತಿದ್ದು. ಇನ್ನೊಂದು ಆ ಕಡೆ ಇದೆ, ಅದು ಚೆನ್ನಾಗಿದೆ. ದಾಸವಾಳ ಗಿಡ, ಇದು ಎಳಿಕಾಯಿ. ಅಷ್ಟೇ.